ಇವತ್ತೇನು ಹೋಟೆಲ್ ಮಾಡಿದ್ದಾರೆ ಶ್ರೀದೇವಿ ಗ್ರ್ಯಾಂಡ್ ಹೋಟೆಲ್, ನಮ್ಮ ಪೂಜಾರವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಏನು ಹೋಟೆಲ್ ಏನಕ್ಕೆ ಮಾಡಿದ್ದಾರೆ ಅಂದರೆ, ಇಲ್ಲಿ ತುಂಬ ಕಾರ್ಖಾನೆಗಳಿದೆ, ತುಂಬ ಬಡವರಿದ್ದಾರೆ. ಒಂದು ಹತ್ರ ಒಂದು ಊಟ, ಇವತ್ತು ಅನ್ನಪೂರ್ಣೇಶ್ವರಿ ಊಟ ಎಲ್ರಿಗೂ ಬೇಕಾದ ಬದುಕಲಿ, ಊಟ ಬೇಕು, ನೀರು ಬೇಕು. ಇದರಿಂದ ಒಂದು ಎಲ್ಲರೂ ಕೈಗೆ ಇಟ್ಕೊಂಗೆ ತುಂಬ ಕಮ್ಮಿ ದರದಲ್ಲಿ ಹೋಟೆಲ್ ಮಾಡಿ ಊಟ ಕೊಡ್ತಾ ಇದ್ದಾರೆ. ಒಳ್ಳೆಯ ವ್ಯಕ್ತಿ ಇದ್ದಾರೆ. ಮತ್ತು ಶುಭವಾಗಲಿ. ಮತ್ತು ಏನು ವರಮಹಾಲಕ್ಷ್ಮಿ ಹಬ್ಬ ಇದೆ, ಆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೋಟೆಲ್ ಮಾಡಿದ್ದಾರೆ. ಅದಕ್ಕೆ ತುಂಬ ಶುಭಾಶಯಗಳು ಅವರಿಗೆ. ತಾಯಿ ಕೊಲ್ಲೂರು ಮೂಕಾಂಬಿಕೆ ಅವ್ರಿಗೆ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಹೆಚ್ಚಿನ ಶಕ್ತಿಯಿಂದ ಹೊತ್ತಾರು ಹೋಟ್ಲು ಮಾಡಲಿ, ಜನಸೇವೆ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್ ನಮಸ್ತೆ. ಇವತ್ತು ಏನು ಮಾಕ್ಲಿನಲ್ಲಿ ಹೈವೇನಲ್ಲಿ ಒಂದು ಇಂಥದ್ದೊಂದು ಹೋಟ್ಲು ಬೇಕಿತ್ತು. ಯಾಕಪ್ಪ ಅಂದರೆ ನೆಲಮಂಗಲ ಬಿಟ್ಟರೆ ಅಪ್ ಟು ಜಾಲಹಳ್ಳಿ ಕ್ರಾಸ್ವರೆಗೂ ಯಾವುದೂ ಇಂಥ ಹೋಟ್ಲಿಲ್ಲ. ಇವತ್ತು ನಮ್ಮ ರಮೇಶ್ ಪೂಜಾರಿ ಅವರು ಇವತ್ತೊಂದು ಒಳ್ಳೆ ಹೋಟ್ಲು ಮಾಡಿದ್ದಾರೆ, ಶ್ರೀದೇವಿ ಗ್ರ್ಯಾಂಡ್ ಅಂತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂದು ಏನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ದೇವರು ತಾಯಿ ಕೊಲ್ಲೂರು ಮೂಕಾಂಬಿಕೆ, ಹೊರನಾಡು ಅನ್ನಪೂರ್ಣೇಶ್ವರಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವ್ರಿಗೆ ಒಳ್ಳೇದು ಮಾಡಲಿ, ಒಳ್ಳೆ ಗುಣಮಟ್ಟದ ಆಹಾರ ಜನಗಳಿಗೆ ಕೊಡಲಿ, ಒಳ್ಳೆ ಒಂದು ರೀತಿ ನೀತಿ ದರದಲ್ಲಿ ಮಾಡಿಕೊಡ್ಲಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಈ ಒಂದು ಹೋಟೆಲ್ ಉದ್ಯಮ ಅವರಿಗೆ ಒಂದು ಯಶಸ್ಸನ್ನು ತರಲಿ. ರಮೇಶ್ ಪೂಜಾರಿ ಅವರಿಗೆ, ಅವರ ದಂಪತಿಯವರಿಗೆ ಇವತ್ತು ಏನೊಂದು ಬಂಡವಾಳ ಹಾಕಿ ಅವರು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಈ ಒಂದು ಹೋಟ್ಲನ್ನು ಓಪನ್ ಮಾಡವ್ರೆ. ಅವರಿಗೆ ಅವ್ರ ಕುಟುಂಬಕ್ಕೆ ಇದು ಒಳ್ಳೆಯದಾಗಲಿ, ಒಂದು ಯಶಸ್ಸನ್ನು ತರಲಿ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ವರಮಹಾಲಕ್ಷ್ಮಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ, ಅವ್ರಿಗೆ ದೇವರು ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ನಾನು ಕೇಳ್ಕೊತೀನಿ ಅವ್ರಿಗೆ.